ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಒಂದೇ ಕಡೆ ತಲೆನೋವು ಇದ್ದರೆ ಏನನ್ನು ಹಚ್ಚಬೇಕು? ಆಪ್ಷನ್ ಸಿ ಈರುಳ್ಳಿ ರಸ, ಬಿ ಆಲೂಗೆಡ್ಡೆ ರಸ, ಸಿ ಟೊಮೆಟೊ ರಸ, ಡಿ ನುಗ್ಗೆ ಸೊಪ್ಪಿನ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿ ರಸ. ಒಂದೇ ಕಡೆ ತಲೆನೋವು ಅಥವಾ ತಲೆನೋವು ಇದ್ದರೆ ಈರುಳ್ಳಿಯನ್ನು ಸ್ವಲ್ಪ ಜಜ್ಜಿ ಬಟ್ಟೆಯಲ್ಲಿ ಸುತ್ತಿ ಹಣೆಗೆ ಕಟ್ಟಿಕೊಳ್ಳಬೇಕು. ಇದರಿಂದ ತಲೆನೋವು ಕಡಿಮೆ ಆಗುತ್ತದೆ. ಎರಡನೇ ಪ್ರಶ್ನೆ. ಪ್ರಪಂಚದಾದ್ಯಂತ 90% ನಷ್ಟು ಗ್ರಾಮೀಣ ಪ್ರದೇಶಗಳು ಯಾವ ದೇಶದಲ್ಲಿದೆ? ಆಪ್ಷನ್ ಸಿ ರಷ್ಯಾ, ಬಿ ಕ್ಯೂಬಾ, ಸಿ ಏಷ್ಯಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಪ್ರಪಂಚದಾದ್ಯಂತ 90% ನಷ್ಟು ಗ್ರಾಮೀಣ ಪ್ರದೇಶಗಳು ಏಷ್ಯಾ ಮತ್ತು ಆಫ್ರಿಕಾದಲ್ಲಿದೆ. ಮೂರನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ನುಗ್ಗೆ ಸೊಪ್ಪು ಹೆಚ್ಚಾಗಿ ಸೇವಿಸಬಾರದು? ಆಪ್ಷನ್ ಸಿ ಪೈಲ್ಸ್, ಬಿ ಮುಟ್ಟಿನ ಸಮಸ್ಯೆ, ಸಿ ಆಮ್ಲತೆ, ಡಿ ಹೆಚ್ಚು ರಕ್ತಸ್ರಾವ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಉಷ್ಣದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಹಾಗೂ ಆಮ್ಲತೆ, ರಕ್ತಸ್ರಾವ, ಪೈಲ್ಸ್, ಮುಟ್ಟಿನ ಸಮಸ್ಯೆ, ಮೊಡವೆ ಸಮಸ್ಯೆ ಇರುವವರು ನುಗ್ಗೆ ಸೊಪ್ಪನ್ನು ಹೆಚ್ಚಾಗಿ ಬಳಸಬಾರದು. ಅದರಲ್ಲೂ ಮುಖ್ಯವಾಗಿ ಬೇಸಿಗೆಯಲ್ಲಿ ತಿನ್ನಲೇಬಾರದು. ಸ್ನೇಹಿತರೆ, ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ. ಆಹಾರವನ್ನು ಅತಿ ವೇಗವಾಗಿ ತಿನ್ನುವುದರಿಂದ ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಸಿ ಪಾರ್ಶ್ವವಾಯು, ಬಿ ಹೃದಯ ರೋಗ, ಸಿ ಬೊಜ್ಜು ಶೇಖರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಂಶೋಧನೆಯ ಪ್ರಕಾರ ತುಂಬಾ ವೇಗವಾಗಿ ತಿನ್ನುವುದರಿಂದ ತೂಕ ಹೆಚ್ಚಾಗಬಹುದು, ಹೆಚ್ಚುವರಿ ಬೊಜ್ಜು ಶೇಖರಣೆಯಾಗಬಹುದು, ಜೊತೆಗೆ ಹೃದಯ ಸಮಸ್ಯೆ, ಮಧುಮೇಹ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನುವುದು ಆರೋಗ್ಯಕರವಾಗಿರುತ್ತದೆ. ಐದನೇ ಪ್ರಶ್ನೆ. ಯಾವ ಹಣ್ಣು ಕೆಮ್ಮು, ಶೀತ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ? ಆಪ್ಷನ್ ಸಿ ಬಾಳೆಹಣ್ಣು, ಬಿ ಕಾಳು ಮೆಣಸು, ಸಿ ದಾಳಿಂಬೆ, ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಹಣ್ಣು. ಕಿವಿ ಹಣ್ಣು ಶೀತ, ಕೆಮ್ಮು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ. ಆದ್ದರಿಂದ ಚಳಿಗಾಲದಲ್ಲಿ ಕಿವಿ ಹಣ್ಣು ಸೇವಿಸುವುದು ಉತ್ತಮ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಗೌರಿಶಂಕರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಲವ್ ಯು ಆಲ್. ಟೇಕ್ ಕೇರ್.